ಚಾಲೂ ಮಾಡಿ ನೋಡೋಣ. ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಹಿಡ್ಕೊಂಡು ನಮ್ಮ ಕೆಲಸ ಸ್ಟಾರ್ಟ್ ಇದೆ. ಆದ್ರೆ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಿದ್ದೀರಾ ಅಂತ ಅನ್ಕೊಂಡು ನೋಡ್ರಿ, ನಾನು ಕೂಡ ಆರಾಮಿದ್ದೀನಿ. ಬನ್ನಿ ಫ್ರೆಂಡ್ಸ, ಇವತ್ತಿನ ಲಾಗ್ನ ಟೈಮ್ ನೋಡ್ರಿ 4 ಗಂಟೆ ಆಗಿ 40 ನಿಮಿಷಗಳ ಸಂಜೆ ಟೈಮಲ್ಲಿ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಹಿಡ್ಕೊಂಡು ನಮ್ಮ ಕೆಲಸ ಸ್ಟಾರ್ಟ್ ಇದೆ. ಆದ್ರೆ ವಿಡಿಯೋ ಮಾಡ್ಕೊಳಕ್ಕಾಗಿರಲಿಲ್ಲ, ತುಂಬಾ ಸ್ವಲ್ಪ ಕೆಲಸ ಬ್ಯುಸಿ ಇತ್ತು, ಜಾಸ್ತಿ ಇತ್ತು. ಅದ್ರ ಸಲುವಾಗಿ ವಿಡಿಯೋ ಮಾಡ್ಕೋತ ಕೂತ್ರೆ ನನ್ನ ಕೆಲಸ ಪೆಂಡಿಂಗ್ ಉಳಿತು ಅಂಥೇಳಿ ವಿಡಿಯೋನ ಹೋಲ್ಡ್ ಮಾಡಿಟ್ಕೊಂಡು ಇಷ್ಟು ಚಕ್ಲಿನ ಮಾಡ್ಕೊಂಡಿದ್ದೀವಿ. ಇಷ್ಟು ಚಕ್ಲಿ ನೋಡಿ ನಿಮಗೂ ಕೂಡ ಗಾಬರಿ ಆಗ್ಬೋದು, ಆಶ್ಚರ್ಯ ಆಗ್ಬೋದು. ಇಷ್ಟೆಲ್ಲ ಯಾಕೆ ಚಕ್ಲಿ ಮಾಡಿದ್ದೀವಿ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ. ವಿಡಿಯೋವನ್ನು ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿರಿ. ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡ್ಕೊಳ್ಳಿ, ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಏನೇ ಅಭಿಪ್ರಾಯಗಳಿದ್ರು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ. ಬೆಳಗ್ಗೆ 9:30ಗೆ ಚಕ್ಲಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದು. ಬೆಳಗಿನ ಅಡುಗೆ ಕೆಲಸ ಅದೆಲ್ಲ ಮುಗಿಸ್ಕೊಂಡು ಚಕ್ಲಿ ಮಾಡ್ಬೇಕಂತೇಳಿದ್ದು. ಮಿನಿಮಮ್ ಒಂದು ಎಷ್ಟು ಕೆ ಜಿ ಆಗುತ್ತೋ ಅಂತೇಳಿ ಅಂದಾಜು ನೀವೇ ಕಮೆಂಟ್ ಹಾಕಿರಿ. ಕೆ ಜಿ ಏನು ನಾವು ಮಾಡ್ಕೊಂಡಿಲ್ಲ, ಯಾಕಂದರೆ ಸುಮ್ಮನೆ ಅಕ್ಕಿನ ಬೇಯಿಸ್ಕೊಂಬಂದು ಪುಟಾಣಿನ ಮಿಕ್ಸಿಗೆ ಹಾಕಿ ನಾ ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ಇನ್ನೂ ಒಂದು ಸ್ವಲ್ಪ ಮಾಡೋದಾದ್ರೆ ಫ್ರೆಂಡ್ಸ, ಅದ್ರ ಸಲುವಾಗಿ ಅದನ್ನಾದರೂ ನಿಮಗೂ ಕೂಡ ಯೂಸ್ ಆಗುತ್ತೆ. ಈ ಪಂಚಮಿ ಹಬ್ಬ ಬಂದದ, ಎಲ್ರಿಗೂ ಯೂಸ್ ಆಗುತ್ತೆ ಅನ್ನೋ ಸಲುವಾಗಿ ಆ ವಿಡಿಯೋನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಎಷ್ಟು ಕ್ರಿಸ್ಪಿ ಆಗ್ಯದವ ನೋಡಿರಿ. ಕೈಯೊಳಗೆ ಹಿಂಗೆ ಹಿಡಿದ್ರೆ ಒಂದು ಸ್ವಲ್ಪನೂ ಎಣ್ಣೆ ಕಾಣಿಸ್ತಾ ಇಲ್ಲ, ಆಯಿಲಿ ಇಲ್ಲ, ಏನಿಲ್ಲ. ಇಷ್ಟು ಆಯಿಲಿ ಎಣ್ಣೆ ಇಲ್ಲಾರ್ದಂಗೆ ಯಾವ ರೀತಿ ಮಾಡೋದು, ಎಣ್ಣೆ ಹಿಡಿಲಾರ್ದಂಗೆ ಅಂದರೆ ಎಣ್ಣೆ ಇರ್ಲಾರ್ದಂತರೂ ಮಾಡ್ಲಿಕ್ಕೆ ಬರೋಂಗಿಲ್ಲ ರೀ. ಅಂದ್ರೆ ಚಕ್ಲಿ ಸ್ವಲ್ಪ ಜಾಸ್ತಿ ಎಣ್ಣೆಣ್ಣೆ ಆಗಿಬಿಡ್ತಾವೆ. ಈ ರೀತಿ ಮುರಿದಾಗ ಕೈ ಹತ್ತೋದಾಗಿರ್ಬೋದು. ಪೂರ್ತಿ ಆಯಿಲ್ಲೆಸ್ ಚಕ್ಲಿನ ಮಾಡ್ಕೊಂಡಿದ್ದು ಪಂಚಮಿ ಹಬ್ಬಕ್ಕೆ. ಇಷ್ಟೊಂದು ಯಾಕೆ ಮಾಡ್ಕೊಂಡಿದ್ದೀನಿ ಅನ್ನೋದಕ್ಕೆ ನಿಮ್ಗೆ ಗೊತ್ತಾಗಬೇಕಾದ್ರೆ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿರಿ. ನನ್ನ ಕಿಚನ್ ಅವತಾರ ನೋಡಿರಿ ಫ್ರೆಂಡ್ಸ, ಯಾವ ರೀತಿ ಆಗ್ಯದ. ಬಿಸಿ ಒಳಗೆ ಅಕ್ಕಿ ಹಿಟ್ಟದ್ರೆ ಆ ಬುಟ್ಟಿ ಒಳಗೆ ಪುಟಾಣಿ ಹಿಟ್ಟದ ಅದಿಷ್ಟು ಸೇರಿಸ್ಕೊಳ್ಳೋದು, ಹಿಟ್ಟು ನಾದ್ಕೊಳ್ಳೋದು ಮಾಡೋದು. ಇದಕ್ಕನ ಅತ್ತಿ ನಾನು ಸೇರಿ ಮಾಡ್ಕೊಂಡಿದ್ದೀವಿ ಫ್ರೆಂಡ್ಸ. ಈಗಲೂ ಕೂಡ ಮತ್ತೆ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಈಗ ಜಸ್ಟ್ ಊಟ ಮಾಡಿದ್ರಿ, ಬೆಳಗ್ಗೆ ಹಿಡ್ಕೊಂಡು ಊಟ ಮಾಡಿರಲಿಲ್ಲ. 9:30ಗೆ ಈ ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದ್ದೆವು. ಹಾಗೆ ಕಂಟಿನ್ಯೂ ಆಗಿ ಇಲ್ಲಿ ತನಕ ಅದೇ ಕೆಲಸನೇ ಸ್ಟಾರ್ಟ್ ಇತ್ತು ಫ್ರೆಂಡ್ಸ. ಈಗ ಊಟ ಮಾಡಿಕೊಂಡು ಮತ್ತು ಮಾಡ್ಬೇಕಂತೇಳಿ ಗ್ಯಾಸ್ನ ಆನ್ ಮಾಡ್ಕೊಂಡಿದ್ದೀನಿ. ಬರ್ರಿ ಯಾವ ರೀತಿ ಮಾಡೋದಂತ ನೋಡಮ್ರಿ. ಮಳೆ ಬೇರೆ ಸ್ಟಾರ್ಟ್ ಇದೆ, ಜಿಡಿ ವಾತಾವರಣ ಕೂಡ ತುಂಬಾ ಇದ್ರ ಟೈಪ್ ಅದ ರೀ, ಮಬ್ಬು ಮಾಡತ್ತ. ಕಮ್ಮಿ ಇನ್ಗ್ರೀಡಿಯೆಂಟ್ಸ್ ಬಳಸ್ಕೊಂಡು ಚಕ್ಲಿನ ಯಾವ ರೀತಿ ಮಾಡೋದಂತ ನೋಡಮ್ರಿ. ಚಕ್ಲಿ ಬೇಕಾಗಿದ್ದು ಮೇನು ಅಕ್ಕಿ ಹಿಟ್ಟು. ಅಕ್ಕಿ ಜೊತೆನೇ ಎಲ್ಲ ಮಿಕ್ಸ್ ಮಾಡಿ ಗಿರಣಿಗೆ ಹಾಕಿಸ್ಕೊಂಬರ್ತಾರೆ ಫ್ರೆಂಡ್ಸ್. ಆದರೆ ನಾನು ಮಾಡೋದು ಅಕ್ಕಿ ಬೇರೆ ಬೀಸ್ಕೊಂಬಂದು ಬರೀ ಪುಟಾಣಿ ಹಿಟ್ಟನ್ನ ಸೇರಿಸಿ ಚಕ್ಲಿ ಮಾಡೋದು. ತುಂಬಾ ಕ್ರಿಸ್ಪಿ ಆಗ್ತವೆ, ತುಂಬಾ ಮಸ್ತ್ ಆಗ್ತವೆ. ಈ ರೀತಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ಇದಕ್ಕೆ ಅಕ್ಕಿ ಹಿಟ್ಟಿನ ಅರ್ಧ ಭಾಗ ಪುಟಾಣಿ ಹಿಟ್ಟನ್ನ ಸೇರಿಸ್ಬೇಕ್ರಿ ಫ್ರೆಂಡ್ಸ. ನೀವು ಅಕ್ಕಿ ಹಿಟ್ಟು 1 ಗ್ಲಾಸ್ ತೊಗೊಂಡ್ರೆ ಅರ್ಧ ಗ್ಲಾಸು ಪುಟಾಣಿ ಹಿಟ್ಟು, ಅಥವಾ 2 ಗ್ಲಾಸ್ ತೊಗೊಂಡ್ರೆ 1 ಗ್ಲಾಸ್ ಪುಟಾಣಿ ಹಿಟ್ಟನ್ನ ಅಕ್ಕಿ ಹಿಟ್ಟಿನ ಅರ್ಧ ಭಾಗದಷ್ಟು ಸೇರಿಸ್ಕೊಂಡು ಅದಕ್ಕೆ 1-2 ಸ್ಪೂನ್ ಆಗೋಷ್ಟು ಕೆಂಪು ಖಾರನ ಸೇರಿಸ್ಕೋಬೇಕ್ರಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ತುಂಬಾ ಮಸ್ತ್ ಆಗ್ತಾರೆ ಫ್ರೆಂಡ್ಸ. ಇದು ಪಂಚಮಿ ಹಬ್ಬಕ್ಕಂತೂ ಪ್ರತಿಯೊಬ್ಬರು ಮಾಡುವಂಥ ರೆಸಿಪಿ ನೋಡ್ರಿ ಇದು. ಅದಕ್ಕೆ ಒಂದು ಸ್ವಲ್ಪ ಅಜ್ವಾನ, ಓಂಕಾಳನ್ನ ತಿಕ್ಕಿ ಹಾಕ್ಕೋಬೇಕು. ಹಾಗೆ ಬಿಳಿ ಎಳ್ಳು ಕೂಡ ಸೇರಿಸ್ಕೋಬೇಕ್ರಿ. ಇದು ಅಂತೂ ನಾರ್ಮಲ್ ಎಲ್ರಿಗೂ ಗೊತ್ತಿರುತ್ತೆ. ಆದ್ರೆ ಅಕ್ಕಿ ಹಿಟ್ಟಲ್ಲಿ ಬೇರೆ ಬೇರೆ ಇನ್ಗ್ರೀಡಿಯೆಂಟ್ಸ್ನ ಹಾಕಿ ಸೇರಿಸ್ಕೊಂಡು ಹಿಟ್ಟನ್ನ ಬೀಸ್ಕೊಂಬಂದು ಅದು ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾರೆ. ನಾವು ಮಾಡೋದು ಇದೇ ರೀತಿನೇ. ಒಂದು ಸ್ವಲ್ಪ ಬಿಸಿ ಎಣ್ಣೆ ಅಥವಾ ಬಿಸಿ ತುಪ್ಪನ ಹಾಕ್ಕೊಂಡ್ರಂತೂ ಇನ್ನೂ ಟೇಸ್ಟ್ ಚೆನ್ನಾಗಿರ್ತಾವೆ ರೀ ಫ್ರೆಂಡ್ಸ. ಇಷ್ಟೊತ್ತನ ಅಷ್ಟು ಚಕ್ಲಿ ನೋಡಿದಿರಲ್ಲ, ಅದಕ್ಕೆ ನಾನು ಡಾಲ್ಡಾನ ಮಿಕ್ಸ್ ಮಾಡಿಕೊಂಡು ಡಾಲ್ಡಾ ಅಥವಾ ತುಪ್ಪನ ಮಿಕ್ಸ್ ಮಾಡಿಕೊಂಡು ಮಾಡಿದ್ದು. ಈಗ ಡಾಲ್ಡಾ ಕೂಡ ಖಾಲಿಯಾಗಿತ್ತು, ಅದ್ರ ಸಲುವಾಗಿ ಒಂದು ಸ್ವಲ್ಪ ಬಿಸಿ ಎಣ್ಣೆ ಹಾಕ್ಕೊಂಡ್ರಾಯ್ತು ಅಂತೇಳಿ ಬಿಸಿ ಎಣ್ಣೆನ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಹಿಟ್ಟನ್ನ ಅಷ್ಟೊಂದು ಗಟ್ಟಿ ಮಾಡ್ಕೊಳ್ಳೋದೇನು ಫ್ರೆಂಡ್ಸ್ ಬೇಡ ರೀ ಫ್ರೆಂಡ್ಸ. ಒಂದು ಸ್ವಲ್ಪನೇ ರೊಟ್ಟಿ ಹಿಟ್ಟಿನ, ಅದಕ್ಕೆ ಜೋಳದ ರೊಟ್ಟಿ ಬಡಿಬೇಕಾದ್ರೆ ಯಾವ ರೀತಿ ಹಿಟ್ಟನ್ನ ಕಲಸ್ಕೊತೀವೋ ಅದರಷ್ಟೇ ಒಂದು ಸ್ವಲ್ಪ ಗಟ್ಟಿ ಆದರೆ ಓಕೆ ರೀ. ನೋಡಿರಿ ಈ ರೀತಿ ಚಕ್ಲಿ ಮಣೆಯಲ್ಲಿ ಹಾಕ್ಕೊಂಡು ಚಕ್ಲಿನ ಹಾಕ್ತಾ ಇದ್ದಾರೆ ಅತ್ತಿ. 2-3 ಇನ್ಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಈ ರೀತಿ ಚಕ್ಲಿನ ಮಾಡ್ಕೊಬೋದ್ರಿ. ಸ್ವಲ್ಪ ಒಂದಿಷ್ಟು ಜನ ಜಿಗಿ ಅಂತೇಳಿ ನಾವು ರೊಟ್ಟಿ ಮಾಡಬೇಕಾದ್ರೆ, ಜೋಳದ ರೊಟ್ಟಿ ಮಾಡಬೇಕಾದ್ರೆ ಯಾವ ರೀತಿ ಬಿಸಿ ನೀರನ್ನ ಜಿಗೆ ಹಾಕೋತೀವೋ ಆ ರೀತಿ ಜಿಗಿನ ಹಾಕ್ಕೊಂಡು ಮಾಡ್ತಾರೆ ಫ್ರೆಂಡ್ಸ. ತುಂಬಾ ಖಡಕ್ ಆಗ್ತಾವೆ ಅವು, ಪಳ್ಪಳ್ ಕೂಡ ಆಗಂಗಿಲ್ಲ ರೀ. ಅದ್ರ ಸಲುವಾಗಿ ನಾವು 2-3 ಇನ್ಗ್ರೀಡಿಯೆಂಟ್ಸ್ ನಾವು ಹಾಕೊಳ್ಳೋದು. ಎಷ್ಟದ ಡಾಲ್ಡಾ ಅಥವಾ
ಬಿಸಿ ಎಣ್ಣೆ ಹಾಕ್ಕೊಂಡ್ರು ಕೂಡ ತುಂಬಾ ಮಸ್ತ್ ಬರ್ತಾವೆ ರೀ ಫ್ರೆಂಡ್ಸ. ಬಿಸಿ ಎಣ್ಣೆ ಹಾಕೋದ್ರಿಂದ ಚಕ್ಲಿ ಒಳಗೆ ಪಳ್ಪಳಾಗಿ ಕಾಣಿಸ್ತಿರ್ತಾವೆ. ಅದ್ರ ಸಲುವಾಗಿ ನಾವು ಬಿಸಿ ಎಣ್ಣೆನ ಹಾಕ್ಕೊಂಡು ಹಿಟ್ಟನ್ನ ಕಲಿಸ್ಕೋಬೇಕು. ಅತ್ತಿ ಕೂಡ ಚಕ್ಲಿ ಹಾಕಿ ಕೊಡ್ತಾಯಿದ್ರು ಫ್ರೆಂಡ್ಸ. ನಾನು ಇಟ್ಟೋತನ್ನು ಬೆಳಗ್ಗೆ ಹಿಡ್ಕೊಂಡು ನಿತ್ತು ಕಾಲು ಸ್ವಲ್ಪ ಜಾಸ್ತಿ ಇದು ಆಗೋ ಸಲುವಾಗಿ ಕಿಚನ್ ಮೇಲೇ ಕೂತ್ಕೊಂಡು 2 ಕಡಾಯಿ ಒಂದೇ ಸರಿನೇ 2 ಕಡಾಯಿ ಇಟ್ಕೊಂಡು ಕರಿತಾ ಇದ್ದೀನಿ ರೀ ಫ್ರೆಂಡ್ಸ್. ಯಾಕಂದ್ರೆ ಚಕ್ಲಿ ಮಾಡೋದು ಜಲ್ದಿ ಆಗ್ತಾವೆ, ಆದರೆ ಡೀಪ್ ಫ್ರೈ ಮಾಡೋದು ಒಂದು ಸ್ವಲ್ಪ ಲೇಟ್ ಆಗುತ್ತೆ. ಅದ್ರ ಸಲುವಾಗಿ 2 ಕಡಾಯಿನ ಇಟ್ಕೊಂಡು ಚಕ್ಲಿನ ಹಾಕೋತಾ ಇದ್ದೆ ರೀ. ಸ್ವಲ್ಪ ನಂದು ಲೆಫ್ಟ್ ಹ್ಯಾಂಡ್ ಬರ್ತಾಯಿದೆ, ನನ್ನ ಮೊಬೈಲ್ ಪ್ರಾಬ್ಲಮ್ ಇದೆ ಅದು. ಆದರೆ ನಾನು ಮಾಡ್ತಾ ಇರೋದು ರೈಟ್ ಹ್ಯಾಂಡಿಂದೆ, ಆದರೆ ಬರೋದು ವಿಡಿಯೋದೊಳಗೆ ನಿಮಗೆ ಕಾಣಿಸ್ತಾ ಇರೋದು ಲೆಫ್ಟ್ ಹ್ಯಾಂಡಿಂದ. ನಾ ಖಂಡಿತವಾಗ್ಲೂ ಬಲಗೈಯಿಂದನೇ ಎಲ್ಲ ಕೆಲಸ ಮಾಡೋದು ರೀ ಫ್ರೆಂಡ್ಸ್. ಕೆಲವೊಬ್ಬರು ಲೆಫ್ಟ್ ಹ್ಯಾಂಡಿಂದ ಮಾಡ್ತಿರ್ತಾರೆ, ನಾನು ಮಾಡೋದು ರೈಟ್ ಹ್ಯಾಂಡಿಂದ ರೀ ಫ್ರೆಂಡ್ಸ್. ಫೈನಲಿ ಈಗ ಚಕ್ಲಿ ಎಂಡ್ ಆಯ್ತು ನೋಡ್ರಿ ಫ್ರೆಂಡ್ಸ. ಮುಗೀತು ಚಕ್ಲಿ ಮಾಡೋದು. ಟೈಮ್ 7 ಗಂಟೆ ಆಯಿತು. ಬೆಳಗ್ಗೆ 9:30ಗೆ ಸ್ಟಾರ್ಟ್ ಮಾಡಿದ್ದು. 1-2 ತಾಸು ಬ್ರೇಕ್ ತೊಗೊಂಡಿದ್ದೆವು, ಆಮೇಲೆ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡಿವಿ. ಈಗ ಚಕ್ಲಿ ಮಾಡೋದು ಎಂಡ್ ಆಯ್ತು ನೋಡ್ರಿ. ಫುಲ್ಲು ಮೊಬೈಲ್, ಕ್ಯಾಮ್ರಾ ಕ್ಲಿಯರಿಟಿ ಇಲ್ರಿ, ಪೂರ್ತಿ ಬ್ಲರ್ ಬರ್ಲಾಗ್ತದೆ. ಯಾಕೋ ವಿಡಿಯೋ ನನಗೆ ಮಸ್ತ್ ಕಾಣ್ಲಾಗ್ತದೆ. ಓಕೆ ರೀ ಫ್ರೆಂಡ್ಸ, ಮತ್ತೆ ಸಿಗ್ತೀನಿ. ಇದೆಲ್ಲ ಕ್ಲೀನ್ ಮಾಡಿಕೊಂಡು ಮತ್ತೆ ಆಮೇಲೆ ಸಿಗ್ತೀನಿ ರೀ. ಫೈನಲಿ 10 kg ಹಿಟ್ಟಿನ ಚಕ್ಲಿ ರೆಡಿ ಆದ ನೋಡಿರಿ ಫ್ರೆಂಡ್ಸ. ಟೈಮ್ ಆಲ್ರೆಡಿ ಸಂಜೆ 8 ಗಂಟೆ ಆಗಿದೆ. ಸಂಜೆ 8 ಗಂಟೆಯಿಂದ ಇದನ್ನು ಪ್ಯಾಕಿಂಗ್ ಮಾಡ್ತಾ ಇದ್ದೀನಿ ರೀ. ಇದು ಪುಣೆ ಟು ಕರ್ನಾಟಕಕ್ಕೆ ಪಾರ್ಸಲ್ ಕಳಿಸ್ಬೇಕು. ಅನ್ಕೋಬೋದು, ಏನು ಸಿಸ್ಟ್ರ ಆನ್ಲೈನ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊಂಡಿದ್ರೇನ್ರಿ ಅಂತೇಳಿ. ಖಂಡಿತವಾಗ್ಲೂ ಇಲ್ಲ ರೀ ಫ್ರೆಂಡ್ಸ. ಇದನ್ನು ಎಲ್ಲ ಮಾಡಿದ್ದು ಇಡೀ ದಿನ ಇದು ಚಕ್ಲಿ ಪ್ರಿಪ್ರೇಷನ್ ಮಾಡಿದ್ದು ನನ್ನ ಫ್ಯಾಮ್ಲಿಗೋಸ್ಕರ. ಯಾಕಂದ್ರೆ ನಾವು ಪುಣಾದೊಳಗಿದ್ದರೂ ಕೂಡ ನಮ್ಮದು ಫ್ಯಾಮ್ಲಿ ಜಾಯಿಂಟ್ ಫ್ಯಾಮ್ಲಿ ಆಗಿರೋದ್ರಿಂದ ನಮ್ಮ ಕೈಲೇ ಎಷ್ಟಾಗುತ್ತೋ ಅಷ್ಟು ಹಬ್ಬಕ್ಕಂತೇಳಿ, ಪಂಚಮಿ ಹಬ್ಬಕ್ಕಂತೇಳಿ ನಮ್ಮದು ಒಂದು ಅಳಿಲು ಸೇವೆ ಇರಲಿ ಅಂತೇಳಿ. ಅಳಿಲು ಸೇವೆ ಅಂತಲ್ರಿ, ಅದು ನಮ್ಮ ಕರ್ತವ್ಯ ಅದ. ಅದನ್ನಾದರೂ ನಾವು ದೂರ ಇದ್ದೀವಿ, ಅವ್ರು ಊರಾಗಿರೋರೆಲ್ಲ ಮಾಡ್ತಾರೆ, ಯಾಕೆ ಸುಮ್ಮನೆ ಇರಬೇಕು ಅನ್ನೋ ಸಲುವಾಗಿ ಇದನ್ನು ನನ್ನ ಕೈಲೇ ಎಷ್ಟಾಗುತ್ತೆ ಅಷ್ಟು ಮಾಡ್ಬೇಕಂತೇಳಿ ಚಕ್ಲಿ. ಯಾಕಂದ್ರೆ ನಾವು ಜಾಸ್ತಿ ಜನ ಇರೋದ್ರಿಂದ ಜಾಸ್ತಿ ಕ್ವಾಂಟಿಟಿ ನಮ್ಗೆ ಬೇಕು ರೀ. ಪ್ರತಿಯೊಂದನ್ನು ಕೂಡ ಜಾಸ್ತಿ ಕ್ವಾಂಟಿಟಿ ಮಾಡ್ತಿರ್ತೀವಿ ನಾವು. ಈ ಹಬ್ಬದ ಪಂಚಮಿ ಹಬ್ಬಕ್ಕಂತೂ ಹೆವಿ ಕ್ವಾಂಟಿಟಿ ಮಾಡ್ತೀವಿ ರೀ ಫ್ರೆಂಡ್ಸ. ಇದು ಚಕ್ಲಿನೇ 10 kg ಮಾಡಿವಿ ಅಂದ್ರೆ ಮಿನಿಮಮ್ ನೀವೇ ವಿಚಾರ ಮಾಡಿರಿ, ಉಂಡೆ ಎಷ್ಟು kg ಮಾಡ್ಬೋದು, ಕರ್ಚಿಕಾಯಿ ಎಷ್ಟು kg ಮಾಡ್ಬೋದು, ಇನ್ನೊಂದು ಬೇರೆ ವೆರೈಟಿಗಳು ಎಷ್ಟೆಷ್ಟು kg ಮಾಡ್ಬೋದು ಅಂತ. ಯಾಕಂದ್ರೆ ಇದೇನು ಮೇಲ್ಗಡೆ ಬುಟ್ಟಿ ಇಟ್ಕೊಂಡು ಪ್ಯಾಕಿಂಗ್ ಮಾಡ್ಲಾತ್ನಲ್ರಿ, ಇಷ್ಟು ಒಂದು ಬುಟ್ಟಿ ನಾವು ಮಾಡುವಷ್ಟರಲ್ಲಿ ಎಲ್ಲರೂ 2 ತಿಂದರೆ ನಮ್ಮದು ಒಂದು ಮಿನಿಮಮ್ 2 kg ಹಿಟ್ಟಿನ ಚಕ್ಲಿ ಖಾಲಿ ಆಗ್ತಾವ್ರಿ ಫ್ರೆಂಡ್ಸ್. ಯಾಕಂದರೆ ಜನನೇ ಜಾಸ್ತಿ ಇದ್ದೀವಿ. ಅಷ್ಟೊಂದು ಮಾಡ್ಲಿಕ್ಕೆ ಟೈಮ್ ಕೂಡ ಇಡೀ ದಿನ ಇಬ್ಬರು ನಮ್ಮ ಅತ್ತೆ ನಾನು ಸೇರಿ ಪ್ರಿಪ್ರೇಷನ್ ಮಾಡಿವಂದ್ರೂ ಕೂಡ ಇಡೀ ದಿನ ಟೈಮ್ ಹೋಗಿದೆ ರೀ ಫ್ರೆಂಡ್ಸ ನಮ್ಗೆ. ಅಷ್ಟೇ ಎಲ್ಲನೂ ಪ್ರಿಪ್ರೇಷನ್ ಮಾಡಬೇಕು ಅಂದ್ರೆ ನಮ್ಮ ಊರನ ಅತ್ತಿಗಳಿಗೆ ಎಷ್ಟು ಕೆಲಸ ಹೆವಿ ಆಗುತ್ತೆ ಅಂತೇಳಿ. ನಿನ್ನೆ ಬೆಳಗ್ಗೆ ಅವ್ರು ಫೋನ್ ಮಾಡಿದ್ರು, ಏನು ಮಾಡ್ಲಕತ್ತೀರಿ ಅಂತೇಳಿ. ಹಿಂಗೆ ಹಬ್ಬದ ಪ್ರಿಪ್ರೇಷನ್ ನಡೆದದವ, ಸ್ಟಾರ್ಟ್ ಮಾಡಿದ್ದೀವಿ, ಮಳೆ ಕೂಡ ಸ್ಟಾರ್ಟ್ ಇದೆ, ಹೊಲ್ದನ್ ಕೆಲಸ ಕೂಡ ಸ್ಟಾರ್ಟ್ ಅದಾವೆ, ಹೊಲಕ್ಕೊಬ್ರು ಹೋಗ್ಯಾರ, ಈ ಹೊಲಕ್ಕೊಬ್ರು ಹೋಗ್ಯಾರ, ನಮ್ಮದು ಅದು ಕೆಲಸ ನಡೆದ ಇದು ಕೆಲಸ ನಡೆದಂತೆ ನಮ್ಮ ದೊಡ್ಡ ಅತ್ತಿ ಊರಿನಿಂದ ಫೋನ್ ಮಾಡಿದಾಗ ಹೇಳಿದ್ರಿ ಫ್ರೆಂಡ್ಸ. ನನಗೆ ಅನ್ನಿಸ್ತು, ನಮ್ಮ ಕೆಲಸ ಎಷ್ಟೇ ಇದ್ದರೂ ಕೂಡ ಅವ್ರಕ್ಕಿಂತ ಭಾಳ ಕಮ್ಮಿ ಕೆಲಸ ಅದ ನಮ್ಮದು. ನಮ್ಮ ಕೈಲಿ ಆದಷ್ಟು ಇದು ಚಕ್ಲಿನ ಮಾಡಿ ನಾ ಬಸ್ಸಿಗೆ ಇಡ್ತೀನಿ ತೋರಿ ಅತ್ತಿ ಅಂದಾಗ ನಮ್ಮ ಅತ್ತಿ ಫುಲ್ ಖುಷಿ ಆದ್ರೆ, ಆಯ್ತರೋ ಪುಣ್ಯನೇ ಬರ್ತದೆ ನೋಡು, ಮಾಡ್ತಿದ್ರು ಅಂದ್ರೆ ಮಾಡ್ಕೆ ಒಂದಿಷ್ಟು ಬಸ್ಸಿಗೆ ಇಟ್ಕೊಡ್ರಿ, ಎಲ್ಲ ಇಸು ಮಂದಿ ಸಾಲಿಯವ್ರು ಬರ್ತಾರಕ್ಕ, ಎಲ್ಲರೂ ಅವ್ರಿಗೂ ಕಟ್ಲಿಕ್ಕೆ ಬೇಕಾಗ್ತಾವೆ, ಯಾವಾಗ ಮಾಡಬೇಕು, ನಮ್ಗೆ ಟೈಮೇ ಸಿಗಂಗಿಲ್ಲ ಅಂತ ಈ ರೀತಿ ಅಂದರು ಫ್ರೆಂಡ್ಸ್. ಅವ್ರಾಗಿ ಏನು ಮಾಡಂತ ಹೇಳಿಲ್ಲ, ನಾನು ಮಾಡ್ತೀನಿ ಅಂದಾಗ ಆಯ್ತು ತಗೋರವತ್ತು ಅವ್ರ ಧ್ವನಿಯಲ್ಲಿರೋ ಖುಷಿನ ಕೇಳಿ ನನಗೆ ಇನ್ನೂ ಖುಷಿ ಆಯ್ತು ರೀ ಫ್ರೆಂಡ್ಸ. ನಮಗೋಸ್ಕರ ಆ ರೀತಿ ಎಲ್ಲ ಕತ್ತರನ್ಗಳು ಮಾಡೇಬೇಕಂತೆ ಇಡೀ ದಿನ ನಮ್ಮ ಅತ್ತೆ ನಾನು ಕೂಡಿ ಪ್ರಿಪ್ರೇಷನ್ ಮಾಡಿ ಬಾಕ್ಸ್ನೊಳಗೆ ಯಾಕೆ ಹಾಕಿಟ್ಟಿನಿ, ಪ್ಲಾಸ್ಟಿಕ್ ಬಾಕ್ಸ್ನಾಗ ಯಾಕೆ ಹಾಕಿಟ್ಟಿನಿ ಅಂದ್ರೆ ಫ್ರೆಂಡ್ಸ, ಕಾಲೇಜ್ನಾಗ ನನ್ನ ಮೈದಂದೇರು ಅದರ ಜಾಬ್ ಮಾಡ್ತಾರೆ. ನಮ್ಮ ಮೈದಂದೇರು, ನನ್ನ ಮಗನೂ ಕೂಡ ಕಾಲೇಜ್ನಿಂದ ಬರ್ಲಾತ್ತಾನ, ನನ್ನ ಸಣ್ಣ ಮಗ ಸ್ಕೂಲಿನಿಂದ ಬರ್ಲಾತ್ತಾನ, ಎಲ್ಲರೂ ಕೂಡ ಹಬ್ಬಕ್ಕೆ ಅಂಥೇಳಿ ನಮ್ಮ ಊರಿಗೆ ಹೋಗ್ಲಾತ್ತಾರೆ ಫ್ರೆಂಡ್ಸ. ಈ ಸರಿ ಪುಣಾಕ್ಕೆ ಯಾರೂ ಸುಟ್ಟಿಗೆ ಬರ್ತಾ ಇಲ್ಲ. ಅವ್ರಿಗೆ ಇಷ್ಟೋ ಮಂದಿಗೆ ಮನೆಯವ್ರಿಗೆ ತಿಲ್ಲಾಕ್ ಮಾಡಿಕೊಂಡು ಹೊಲ್ದನ ಕೆಲಸ ಮಾಡಿ ಮನ್ಯಾಗ ಆಳು ಮನುಷ್ಯಗಳಿಗೆ ಮಾಡಿ ಅವರಿಗೆಲ್ಲ ಪ್ಯಾಕಿಂಗ್ ಮಾಡೋದು ಆಗಂಗಿಲ್ಲ ಅಂಥೇಳಿ ಅವ್ರಿಗೆ ಇಲ್ಲೇ ಪ್ಯಾಕಿಂಗ್ ಮಾಡಿ, ಹಾಗೆ ಮನೆಗೋಸ್ಕರ ಅಂತೆ 2 ಬಾಕ್ಸ್ನೊಳಗೆ ಈ ಡಬ್ಬ ಅಲ್ಯೂಮಿನಿಯಂ ಡಬ್ಬದೊಳಗೆ ಹಾಕಿ ಪ್ಯಾಕಿಂಗ್ ಮಾಡ್ತಾಯಿದ್ದೀನಿ ರೀ ಫ್ರೆಂಡ್ಸ. ನೀವು ಕೂಡ ಜಾಯಿಂಟ್ ಫ್ಯಾಮ್ಲಿಯವರಾಗಿದ್ರೆ ಅಂದರೆ ಇಷ್ಟೇ ಕ್ವಾಂಟಿಟಿಯಲ್ಲಿ ಮಾಡ್ತೀರೋ, ಅಥವಾ ನೀವು ಜಾಯಿಂಟ್ ಫ್ಯಾಮ್ಲಿಯಿಂದನೇ ಸಿಂಗಲ್ ಫ್ಯಾಮ್ಲಿ ಆಗಿರೋದು, ಅದರ ಅನುಭವ ನಿಮಗಿತ್ತಂದ್ರೆ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ. ಇವತ್ತಿನ ದಿನ ಅಂತ ನನಗೆ ತುಂಬಾ ಖುಷಿ ಆಗ್ತಾಯಿದೆ. ಯಾಕಂದರೆ ಇಷ್ಟೆಲ್ಲ ಮಾಡಿ ಈ ಹಬ್ಬಕ್ಕೋಸ್ಕರ
ಮಾಡಿ ಕಳಿಸ್ತಾ ಇದ್ದೀನಿ ಅನ್ನೋ ಖುಷಿನೇ ರೀ ಫ್ರೆಂಡ್ಸ. ಇದು ನಿನ್ನೆ ಮಾಡ್ಕೊಂಡಿರುವಂಥ ಶಂಕರಪಾಳೆ, ಉಪ್ಪಿನ ಶಂಕರಪಾಳೆ ಮತ್ತು ಸ್ವೀಟ್ ಶಂಕರಪಾಳೆ ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಸಾಕಷ್ಟು ಜನ ಕಮೆಂಟ್ ಹಾಕಿದ್ದೀರಾ. ಹಾಗೆ ಇದನ್ನು ಕೂಡ ಪ್ಯಾಕ್ ಮಾಡಿ ಕಳಿಸ್ತಾ ಇದ್ದೀನಿ. ಯಾಕಂದರೆ ಅವ್ರಿಗೆ, ನಮ್ಮ ಅತ್ತೆಗಳಿಗೆ, ನನ್ನ ಮಕ್ಕಳು ಅಥವಾ ನಮ್ಮ ಮೈದಂದಿರು ಅವರು ರೆಡಿಯಾಗಿ ಸ್ಕೂಲಿಗೆ ಕಾಲೇಜ್ಗೆ ಹೋಗೋ ಟೈಮ್ದಾಗ ಅವ್ರಿಗೆ ಗಡಿಬಿಡಿ ಆಗಬಾರ್ದು ಅಂತೇಳಿ ಅವ್ರಿಗೆ ಬೇಕಾದಷ್ಟು ಸ್ವಲ್ಪನೇ ಕ್ವಾಂಟಿಟಿ ಅವರಿಗೆ ಪ್ಯಾಕ್ನ ಮಾಡಿ ಉಳಿದಿದ್ದೆಲ್ಲ ಬೇರೆ ಕ್ಯಾರಿ ಬ್ಯಾಗ್ನ ಹಾಕಿ ಮನೆಗೋಸ್ಕರ ಅಂತ ಕಳಿಸ್ತಾ ಇದ್ದೀನಿ ರೀ ಫ್ರೆಂಡ್ಸ. ನಾನು ಅನ್ನೋದಕ್ಕಿಂತ ನಾವು ಅನ್ನೋದು, ನಂದು ಅನ್ನೋದಕ್ಕಿಂತ ನಮ್ಮದು ಅನ್ನೋದ್ರಲ್ಲಿರೋ ಖುಷಿ ಬೇರೆನೇ ರೀ ಫ್ರೆಂಡ್ಸ. ನಿಮಗೂ ಕೂಡ ಇದರ ಅನುಭವ ಇದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ. ಫೈನಲಿ ಇಷ್ಟು ಪ್ಯಾಕಿಂಗ್ನ ಮಾಡಿಕೊಂಡು ಈಗ ಒಂದು ಬಾಕ್ಸ್ ಅಂದರೆ ಪಿಸ್ವಿಗೆ ಹಾಕೋತಾ ಇದ್ದೀವಿ ಫ್ರೆಂಡ್ಸ. ನಾನು ನಮ್ಮ ಮನೆಯವ್ರು ಸೇರಿ ಪ್ಯಾಕಿಂಗ್ನ ಮಾಡ್ತಾಯಿದ್ವಿ. ಇವತ್ತಿನ ದಿನ ಅಂತ ಇಷ್ಟೆಲ್ಲ ಮಾಡಿದ್ರು ಟಯರ್ಡು ಸುಸ್ತು ಅನ್ನೋದೇ ಇಲ್ಲ. ಯಾಕಂದ್ರೆ ಇದು ನಾಳೆ ಮಧ್ಯಾಹ್ನ ಊರಿಗೆ ಹೋಗ್ತಾವ, ಅಲ್ಲಿಯವ್ರು ಕೂಡ ತಿಂತಿರ್ತಾರೆ, ಟೇಸ್ಟ್ ಮಾಡ್ತಾರೆ ಅಂಥೇಳಿ ಆ ಖುಷಿನೇ ಬೇರೆ ಫ್ರೆಂಡ್ಸ. ಆದರೆ ಹಬ್ಬಕ್ಕೋಸ್ಕರ ಅಂತೇಳಿ ನನ್ನ ಮಕ್ಕಳು ಕೂಡ ಬರ್ತಿದ್ದಾರೆ. ನನ್ನ ಎಲ್ಲ ಮೈದಂದಿರು ಕೂಡ ಊರಿಗೆ ಬಂದಾರಿ. ನಮ್ಮ ಅತ್ತೆಗಳು, ನಾದಂದಿರು ಎಲ್ಲರೂ ಟೋಟಲಿ ಜಾಯಿಂಟ್ ಫ್ಯಾಮ್ಲಿ ಅಂದ್ರೆ ಎಲ್ಲ ಮೆಂಬರ್ಸ್ ಕೂಡ ಅಲ್ಲೇ ಆದರೆ. ನಾವು ಈ ಸದ್ಯಕ್ಕೆ ಪುಣಾದಲ್ಲಿ ಪ್ರೆಸೆಂಟ್ ಇರೋದು 4 ಜನ. ದೇಹ ಮಾತ್ರ ಪುಣಾದೊಳಗದ್ರಿ, ಮನಸ್ಸೆಲ್ಲ ನನ್ನ ಗಂಡನ ಮನೆಯಲ್ಲಿ ಅನ್ಕೋಬೋದು. ಪಂಚಮಿ ಹಬ್ಬಕ್ಕೆ ಎಲ್ಲರೂ ತವ್ರ ಮನೆ ನೆನೆಸ್ತಿರ್ಬೋದು, ಆದರೆ ನಾವು ನೆನೆಸೋದು ನಮ್ಮ ಗಂಡನ ಮನೆ. ಯಾಕಂದ್ರೆ ನಮ್ಮದು ಜಾಯಿಂಟ್ ಫ್ಯಾಮ್ಲಿ ಇರೋದ್ರಿಂದ ಎಲ್ಲ ನಮ್ಮ ನಾದಿನಿಗಳು ಬಂದಿರ್ತಾರೆ, ನಮ್ಮ ಮೈದನ್ಗಳು ಬಂದಿರ್ತಾರೆ, ನನ್ನ ಮಕ್ಕಳು ಬಂದಿರ್ತಾರೆ. ಟೋಟಲಿ ಆಲ್ ಮೆಂಬರ್ಸ್. ಅದು ಮನೆ ಒಂದು ಹಬ್ಬದ ವಾತಾವರಣ ಅನ್ನೋದು ಫುಲ್ ಕ್ರಿಯೇಟ್ ಆಗಿಬಿಟ್ಟಿರ್ತದೆ ಫ್ರೆಂಡ್ಸ. ಆ ಕ್ಷಣನ, ಆ ಮೂಮೆಂಟ್ನ ಎಂಜಾಯ್ ಮಾಡ್ಲಿಕ್ಕೆ ತುಂಬ ಖುಷಿ ಆಗುತ್ತೆ ರೀ ಫ್ರೆಂಡ್ಸ. ಒಂದು ನಿಮಿಷ ಬಿಡುವಿಲ್ಲಾರ್ದಷ್ಟು ಕೆಲಸ ಮಾಡಿದ್ರು ಕೂಡ ಅಲ್ಲಿರುವ ಖುಷಿನೇ ಬೇರೆ ರೀ ಫ್ರೆಂಡ್ಸ. ಮಾತಿನಲ್ಲಿ ಹೇಳಿದ್ರೆ ಅದು ಬೇರೆ ರೀತಿಯೇ ಕನ್ವರ್ಟ್ ಆಗಿಬಿಡ್ತು ರೀ ಫ್ರೆಂಡ್ಸ. ಆದರೂ ಕೂಡ ಆ ಖುಷಿ ತುಂಬಾ ಮಿಸ್ ಮಾಡ್ಕೋತಾ ಇದ್ದೀನಿ. ಈಗ ಫೈನಲಿ ಬ್ಯಾಗ್ ಪ್ಯಾಕಿಂಗ್ ಆಯ್ತು ನೋಡ್ರಿ. 8:30 ಆಯ್ತು ಫ್ರೆಂಡ್ಸ. ಪ್ಯಾಕಿಂಗ್ ಎಲ್ಲ ಆಯಿತು. ಈಗ ಸ್ವಲ್ಪ ಮತ್ತೆ ಫ್ರೆಶ್ ಆಗಿ ಬಸ್ ಸ್ಟ್ಯಾಂಡಿಗೆ ಹೋಗ್ತಾ ಇದ್ವಿ. ನಮ್ಮ ಮನೆಯಿಂದ 6 ಕಿಲೋಮೀಟ್ರ್ ಬಸ್ ಸ್ಟ್ಯಾಂಡಿಗೆ ಹೋಗಿ ಅದೆಲ್ಲ ಲಗೇಜ್ ಕೊಟ್ಬಿಟ್ಟು ಬರ್ಬೇಕು ರೀ. ಬಸ್ ಸ್ಟ್ಯಾಂಡ್ ಒಳಗೆ ಕಂಡಕ್ಟ್ರ್ ನಮ್ಮ ಮಾಮಾರ್ ಅದಾರೆ, ಅಂದ್ರೆ ನಮ್ಮ ಸೋದರತ್ತಿ ಮಗ ಕಂಡಕ್ಟರ್ ಅದಾರೆ. ಅವರು ಸಿಂದಗಿ ಟು ಪುಣೆ ಬರ್ತಿರ್ತಾರೆ. ಇವತ್ತು ಅವ್ರದ್ದೇ ಐತಿ, ಅವರೇ ಬಂದಾರ. ನಾಳೆ ಬೆಳಗ್ಗೆ 4 ಗಂಟೆ ಅನ್ನೋ ಅಷ್ಟರಲ್ಲಿ ಬಿಡ್ತಾರೆ ಫ್ರೆಂಡ್ಸ್. ಅದ್ರ ಸಲುವಾಗಿ ನಸಕ್ನಾಗ ಹೋಗೋದಾಗಂಗಿಲ್ಲ ಮನೆಯಿಂದ ಅಂತೇಳಿ ಹೀಗೆ ನಾನು ಮತ್ತು ನಮ್ಮ ಮನೆಯವರು ಸೇರಿ ಹೋಗಿ ಬಸ್ ಸ್ಟ್ಯಾಂಡಿಗೆ ಹೋಗಿ ಇಟ್ಟು ಬರ್ತೀವಿ. ಒಬ್ಬರಿಗೆ ನಮ್ಮ ಮನೆಯವ್ರಿಗೂ ಜಾಸ್ತಿ ಅದರ ಲಗೇಜ, ಒಬ್ಬರು ಬೇಕಾಗುತ್ತೆ ಹೆಲ್ಪ್ ಅಂತೇಳಿ ನಾನು ಹೋಗ್ತಾಯಿದ್ದೀನಿ. ಬನ್ನಿ ಫ್ರೆಂಡ್ಸ ನೋಡೋಣ. ಈಗೆಲ್ಲ ಲಗೇಜ್ನ ಇನ್ನೂ ಬೇರೆ ಬೇರೆ ಬಟ್ಟೆ ಮತ್ತು ಬೇರೆ ಲಗೇಜ್ ಇತ್ತು ಫ್ರೆಂಡ್ಸ. ಅದನ್ನು ಕೂಡ ಇನ್ನೆರಡು ಕವರ್ನೇ ಪ್ಯಾಕ್ ಮಾಡಿಕೊಂಡು, ಅದು ಕರಿ ಪಿಸ್ವಿ ಏನು ಕಾಣ್ತಾ ಇದ್ದಿಲ್ಲ, ಟೋಟಲಿ ಹಬ್ಬಕ್ಕೋಸ್ಕರ ಮಾಡಿರುವಂಥ ರೆಸಿಪಿಗಳನ್ನು ಅದರಲ್ಲಿ ಪ್ಯಾಕ್ ಮಾಡಿಕೊಂಡು, ನಾನು ಕೈಯಲ್ಲಿ ತೊಗೊಂಡಿರುವಂಥ ಪಿಸ್ವಿಗಳಲ್ಲಿ ಬಟ್ಟೆ ಮತ್ತು ಬೇರೆ ರೀತಿ ಐಟಮ್ಸ್ ಇದ್ದರೆ ಅದನ್ನೆಲ್ಲ ಊರಿಗೆ ಕಳಿಸ್ಬೇಕಿತ್ತು. ಅದ್ರ ಸಲುವಾಗಿ ತೊಗೊಂಡು ಹೋಗ್ತಾಯಿದ್ವಿ. ಮಳೆ ಕೂಡ ತುಂಬಾ ಬರ್ತಾಯಿದ್ದಾರೆ ಫ್ರೆಂಡ್ಸ್. ಅದ್ರ ಸಲುವಾಗಿ ನಮ್ಮ ಯಜಮಾನ್ರು ರೇನ್ಕೋಟ್ ಹಾಕೋತಾ ಇದ್ದಾರೆ. ನಾನು ಹೋಗೋದಕ್ಕಿಂತ ನಮ್ಮ ಮೈದನ್ನ ಮತ್ತು ನಮ್ಮ ಮನೆಯವರು ಸೇರಿ ಹೋಗ್ತಿದ್ರು ಫ್ರೆಂಡ್ಸ. ನಮ್ಮ ಮೈದನೂ ಕೂಡ ಅವನು ಆಫೀಸ್ ಕೆಲಸದ ಮೇಲೆ ಕಾರ್ನ ತೊಗೊಂಡು ಹೊರಗಡೆ ಹೋಗಿದ್ದಾನೆ. ಈಗ ಏನೇ ಹೋದರೂ ಕೂಡ ಸ್ಕೂಟಿ ಒಳಗೆ ಹೋಗಬೇಕು, ಇಲ್ಲ ಆಟೋ ಮಾಡಬೇಕು. ಇವ್ರು ಅಂತಿರ್ತಾರೆ ಆಟೋ ಗಿಟೋ ಬೇಡ, ಆಟೋದೊಳಗೆ ಮತ್ತೆ ರಿಟರ್ನ್ ಬರ್ಲಕ್ಕೆ ನಮ್ಗೆ ಲೇಟ್ ಆದರೂ ಕೂಡ ಸುಮ್ಮನೆ ಯಾಕೆ, ಏನಾಗಂಗಿಲ್ಲ, ತೊಂದರೆ ಆಗಂಗಿಲ್ಲ, ನಾನು ತೊಗೊಂಡು ಹೋಗ್ತೀನಿ, ನಾನು ಕರ್ಕೊಂಡು ಹೋಗ್ತೀನಿ, ಸುಮ್ಮನೆ ಹಿಂದೆ ನೀವು ಸ್ವಲ್ಪ ಹೆಲ್ಪ್ ಮಾಡು ಅಷ್ಟೇ ಅಂತೇಳಿ ನನ್ನನ್ನು ಕರ್ಕೊಂಡು ಇವತ್ತು ಫಸ್ಟ್ ಟೈಮ್ ರೀ ಬಸ್ ಸ್ಟ್ಯಾಂಡಿಗೆ. ನನ್ನ ಕೆಲಸ ಅಂದರೆ ನಾವು ಊರಿಗೆ ಹೋಗೋಕ್ಕಾರ ಅಷ್ಟೇ ನಾವು ಬಸ್ ಸ್ಟ್ಯಾಂಡಿಗೆ ಹೋಗ್ತಿದ್ದೆವು. ಈಗ ಬೇರೆ ಕೆಲಸಕ್ಕೋಸ್ಕರ ಅಂದ್ರೆ ನಾನು ಹೋಗ್ತಾಯಿದ್ದೀನಿ. ಅಂದ್ರೆ ಮನೆಯೊಳಗೆ ಅನಿವಾರ್ಯ ಟೈಮ್ ರೀ. ನಮ್ಮ ಮಾಮಾರು ಕೂಡ ಇಲ್ಲ, ನಮ್ಮ ಮೈದನೂ ಕೂಡ ಇಲ್ಲ. ಈಗ ನಾನು ನಮ್ಮ ಮನೆಯವ್ರಿಗೆ ಹೆಲ್ಪ್ ಮಾಡಲೇಬೇಕು. ಅದ್ರ ಸಲುವಾಗಿ ಹೋಗ್ತಾಯಿದ್ದೀನಿ ಎಲ್ಲ ಲಗೇಜ್ನ ತೊಗೊಂಡು. ಒಂದೊಂದು ಟೈಮಲ್ಲಿ ಎಲ್ಲ ಟೈಮ್ಗೂ ಕೂಡ ನಾವು ಅಡ್ಜಸ್ಟ್ ಆಗಬೇಕಾಗ್ತದೆ ರೀ ಫ್ರೆಂಡ್ಸ. ಯಾಕಂದರೆ ಈ ರೀತಿ ಲಗೇಜ್ನ ಹಿಡ್ಕೊಂಡು ಸ್ಕೂಟಿ ಒಳಗೆ ಫಸ್ಟ್ ಟೈಮ್ ನಾನು ಕೂಡ ಹೋಗ್ತಾ ಇರೋದು. ಅದರಲ್ಲಿ ಮಳೆ ಬೇರೆ ಸ್ಟಾರ್ಟ್ ಇದೆ. ನಮ್ಮ ಯಜಮಾನ್ರು ಫುಲ್ ರೇನ್ಕೋಟು ಹೆಲ್ಮೆಟು ಪ್ಯಾಕ್ ಆಗಿದ್ದಾರೆ. ಕಾಣಿಸ್ತಾ ಇರ್ಬೋದು ನಿಮಗೂ ಕೂಡ.
ಯಾವ ರೀತಿ ಬೆಳಗ್ಗೆ ಹಿಡ್ಕೊಂಡು ಅಂತೂ ಒಂದು 4ರಿಂದ 5 ದಿನಗಳಾಯ್ತು ರೀ ಫ್ರೆಂಡ್ಸ. ಪುಣಾದೊಳಗಂತೂ ಹೆವಿ ಮಳೆ ಎಲ್ಲ ಕಡೆ ಅದು ಸ್ವಲ್ಪ ಜಾಸ್ತಿ ಕಮ್ಮಿ ಇದೆ ರೀ. ಆದರೆ ಪುಣಾದೊಳಗೆ ಮಾತ್ರ ಸಿಕ್ಕಾಪಟ್ಟೆ ಮಳೆ ಇದೆ ರೀ ಫ್ರೆಂಡ್ಸ. ಫೈನಲ್ ಆಗಿ ಈ ರೀತಿ ಪ್ಯಾಕ್ನ ಮಾಡಿಕೊಂಡು ಬಸ್ ಸ್ಟ್ಯಾಂಡಿಗೆ ಹೋಗ್ತಾ ಇದ್ದೀವಿ ರೀ ಫ್ರೆಂಡ್ಸ. ಈ ನಮ್ಮದು ಜಾಯಿಂಟ್ ಫ್ಯಾಮ್ಲಿ ಬಗ್ಗೆ ನನಗೆ ಏನು ಹೇಳಬೇಕು ಬಿಡಬೇಕು ಗೊತ್ತಾಗ್ತಾ ಇಲ್ಲ, ಎಷ್ಟು ಹೇಳಿದ್ದೀನೋ ಅಂತ ಗೊತ್ತಾಗ್ತಾ ಇಲ್ಲ. ಆದರೂ ಕೂಡ ಇವತ್ತಿನ ಲಾಗ್ ಸ್ವಲ್ಪನಾದರೂ ನಿಮ್ಗೆ ಯೂಸ್ಫುಲ್ ಅನಿಸಿದರೆ ಈ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಏನೇ ಅಭಿಪ್ರಾಯಗಳಿದ್ರೂ ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ. ಹಾಗೆ ನಿಮ್ಮ ಟೈಮ್ನ ಬಿಡು ಮಾಡಿಕೊಂಡು ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು. ಇದೇ ರೀತಿ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ಬಸ್ ಸ್ಟ್ಯಾಂಡಿಗೆ ಬಂದೇವ್ರಿ ಫ್ರೆಂಡ್ಸ. ಬಸ್ ಸ್ಟ್ಯಾಂಡಿಗೆ ಬಂದು ಈಗ ನಮ್ಮ ಅತ್ತಿ ಮಗ ರೀ, ಅಂದ್ರೆ ನಮ್ಮ ಸೋದರತ್ತಿ ಮಗ ಇವರು, ಅವರು ಕೂಡ ಲೈಟ್ ಸ್ವಲ್ಪ ಕಮ್ಮಿ ಇತ್ತು ಬಸ್ ಸ್ಟ್ಯಾಂಡ್ನೊಳಗೆ, ಅಷ್ಟೊಂದು ಲೈಟಿನ ವ್ಯವಸ್ಥೆ ಇರಲಿಲ್ಲ. ಅದ್ರ ಸಲುವಾಗಿ ಅವ್ರ ಮುಖ ನಿಮ್ಗೆ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ಕೊತಾ ಇದ್ದೀನಿ. ಧನ್ಯವಾದಗಳು ಫ್ರೆಂಡ್ಸ್.